ಹಾಲಿವುಡ್ನಲ್ಲಿ ಬಂದಂತಹ ಬೆಸ್ಟ್ ಆ್ಯಕ್ಷನ್ ಅಡ್ವೆಂಚರ್ ರೊಮ್ಯಾನ್ಸ್ ತುಂಬಿರುವ ಬೆಸ್ಟ್ ಮೂವಿಗಳ ಬಗ್ಗೆ ಹೇಳ್ತೀನಿ. ಯಾವ ಮೂವಿ ನೋಡಬೇಕು ಅಂತ ನೀವೇ ಶಾಕ್ ಆಗಿರೋದು ಗ್ಯಾರಂಟಿ. ಆಗಿದ್ರೆ ಬನ್ನಿ, ಟಾಪ್ 10 ಹಾಲಿವುಡ್ ಮೂವೀಸ್ಗಳು ಯಾವುವು ಅಂತ ನೋಡ್ಕೊಂಡು ಬರೋಣ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟಾಪ್ 10ನಲ್ಲಿ ದ ಮಮ್ಮಿ ಮೂವಿ ಬರುತ್ತಿದ್ದು, ಈ ಮೂವಿ 2015ರಲ್ಲಿ ರಿಲೀಸ್ ಆಗಿದೆ. ಈ ಮೂವಿ IMDb 5.4 ರೇಟಿಂಗ್ ಹೊಂದಿದೆ. ಈ ಮೂವಿಯ ಸ್ಟೋರಿ ಒಳಗೆ ಹೋದರೆ, ಒಂದಿಷ್ಟು ಜನರು ತುಂಬ ಹಳೆಯ ಖಜಾನೆಯನ್ನು ಹುಡುಕಲು ಹೋಗಿರ್ತಾರೆ. ಆದರೆ ಅವರಿಗೆ ಒಂದು ದಿನ ಒಂದು ಬಾಕ್ಸ್ನಲ್ಲಿ ಒಂದು ಹುಡುಗಿಯನ್ನು ಸಾಯಿಸಿ ಜೀವಂತವಾಗಿ ಹೆಣದ ಬಾಕ್ಸ್ನಲ್ಲಿ ಹಾಕಿರ್ತಾರೆ. ಆದರೆ ಆ ವ್ಯಕ್ತಿಗಳು ಆ ಮಮ್ಮಿಯನ್ನು ಹೊರತೆಗೆದು ಬಿಡ್ತಾರೆ. ಮುಂದಿನ ಸ್ಟೋರಿ ನಿಮಗೆ ಈ ಫಿಲ್ಮ್ ನೋಡಿದ ಮೇಲೆಯೇ ಗೊತ್ತಾಗುತ್ತೆ. ಈ ವ್ಯಕ್ತಿಗಳಿಗೆ ಏನೇನು ಪ್ರಾಬ್ಲಮ್ ಬರುತ್ತದೆ, ಅವರು ಆ ಮಮ್ಮಿಯನ್ನು ಸಾಯಿಸ್ತಾರಾ ಇಲ್ವಾ ಅಂತ ಮೂವಿಯನ್ನೇ ನೋಡಬೇಕು. ಈ ಮೂವಿಯಲ್ಲಿ ಟಾಮ್ ಕ್ರೂಸ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು ನಿಮಗೆ ತುಂಬ ಇಷ್ಟ ಆಗುತ್ತದೆ. ಟಾಪ್ 9ನಲ್ಲಿ 2016ರಲ್ಲಿ ರಿಲೀಸ್ ಆದಂತಹ ವರ್ತ್ ಆಫ್ ದಿ ಟೈಟನ್ಸ್ ಮೂವಿ ಬರುತ್ತಿದ್ದು, ಮೂವಿ ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಮೇಲೆ ಇದ್ದು, ಮೂವಿಯ ಸ್ಟೋರಿಯಲ್ಲಿ ಹೇಗೆ ದೇವತೆಗಳು ಮತ್ತು ಮನುಷ್ಯರು ಸೇರಿ ಒಂದು ದೊಡ್ಡ ಮಾನ್ಸ್ಟರನ್ನು ಸಾಯಿಸ್ತಾರೆ ಅಂತ. ಈ ಮೂವಿ ತುಂಬ ಅಡ್ವೆಂಚರ್ ಆಗಿದ್ದು ನಿಮಗೆ ತುಂಬ ಇಷ್ಟ ಆಗುತ್ತದೆ. ಈ ಮೂವಿಯಲ್ಲಿ ವಿಚಿತ್ರ ಮಾನ್ಸ್ಟರ್ಗಳು ಮತ್ತು ವಿಚಿತ್ರ ಪ್ರಾಣಿಗಳು ನೋಡಲು ಸಿಗುತ್ತವೆ. ಇವುಗಳನ್ನು ನೀವು ಎಲ್ಲಿಯೂ ನೋಡಿರಲ್ಲ, ಹಾಗೆ ವಿಚಿತ್ರವಾಗಿ ಇರುತ್ತವೆ. ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಮೂವಿ ಇದಾಗಿದ್ದು ಒಂದು ಸಲ ಮೂವಿ ನೋಡಿ ಮಿಸ್ ಮಾಡ್ಕೋಬೇಡಿ. ಟಾಪ್ 8ನಲ್ಲಿ ಡೋರಾ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಮೂವಿ ಬರುತ್ತಿದ್ದು, 2016ನಲ್ಲಿ ಮೂವಿ ರಿಲೀಸ್ ಆಗಿದ್ದು, ಈ ಮೂವಿಯಲ್ಲಿ ಡೋರಾ ಹೆಸರಿನ ಹುಡುಗಿನ ನೋಡಲಿಕ್ಕೆ ಸಿಗ್ತಾಳೆ. ಆದರೆ ಇವಳ ಮಾಮ್ ಡ್ಯಾಡ್ ಒಂದು ಬಂಗಾರದ ನಗರವನ್ನು ಹುಡುಕಲು ಹೋಗ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಅವರು ಕಾಣೆಯಾಗಿ ಬಿಡ್ತಾರೆ. ನಂತರ ಡೋರಾ ಅವಳ ಮಾಮ್ ಡ್ಯಾಡ್ ಮತ್ತು ಲಾಸ್ಟ್ ಸಿಟಿ ಆಫ್ ದಿ ಗೋಲ್ಡ್ ಅನ್ನು ತನ್ನ ಸ್ನೇಹಿತರ ಜೊತೆಗೆ ಹುಡುಕಲು ಹೊರಡುತ್ತಾಳೆ. ಮೂವಿ ತುಂಬ ಅಡ್ವೆಂಚರ್ ಆಗಿದ್ದು ನಿಮಗೆ ತುಂಬ ಇಷ್ಟ ಆಗುತ್ತದೆ. ಮೂವಿಯಲ್ಲಿ ಒಂದೊಳ್ಳೆ ಗ್ರಾಫಿಕ್ಸನ್ನು ಹೊಂದಿದ್ದು ಒಂದೊಳ್ಳೆ ಅಡ್ವೆಂಚರ್ ಡ್ರಾಮಾ ಮೂವಿ ಇದಾಗಿದೆ. ಟಾಪ್ 7ನಲ್ಲಿ 2018ರಲ್ಲಿ ರಿಲೀಸ್ ಆದಂತಹ ಮಾನ್ಸ್ಟರ್ ಹಂಟ್ 2 ಮೂವಿ ಬರುತ್ತಿದ್ದು, ಮೂವಿಯ ಕೊರಿಯನ್ ಫಿಲ್ಮ್ ಆಗಿದ್ದು, ಮೂವಿಯ ಸ್ಟೋರಿ ನೋಡಿದರೆ ಮನುಷ್ಯರು ಮತ್ತು ಮಾನ್ಸ್ಟರ್ ಒಟ್ಟಿಗೆ ವಾಸಿಸ್ತಾ ಇರ್ತಾರೆ. ಆದರೆ ಅವರ ಮಧ್ಯೆ ಸಮಸ್ಯೆಗಳು ಬಂದು ಬಿಡುತ್ತವೆ. ಆದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲು ಒಂದು ಮಾನ್ಸ್ಟರ್ ಇರುತ್ತದೆ, ಆದರೆ ಅದು ಕಾಣೆಯಾಗಿ ಬಿಡುತ್ತದೆ. ಮುಂದೆ ಏನು ಆಯಿತು ಅಂತ ಮೂವಿಯಲ್ಲೇ ನೋಡಬೇಕು. ಯಾಕೆ ಆ ಮಾನ್ಸ್ಟರನ್ನು ಎಲ್ಲರೂ ಸಾಯಿಸಲು ಪ್ರಯತ್ನ ಪಡ್ತಿರ್ತಾರೆ. ಕಾಣೆಯಾದ ಮಾನ್ಸ್ಟರ್ ಸಿಗುತ್ತಾ ಅಂತ ಮೂವಿಯಲ್ಲೇ ನೋಡಬೇಕು. ಮೂವಿಯಲ್ಲಿ ತುಂಬ ವಿಚಿತ್ರ ಮಾನ್ಸ್ಟರನ್ನು ನೋಡಲು ಸಿಗುತ್ತವೆ. ಒಂದೊಳ್ಳೆ ಎಂಗೇಜಿಂಗ್ ಡ್ರಾಮಾ ಮೂವಿ ಇದಾಗಿದೆ. ಟಾಪ್ 6ನಲ್ಲಿ 2010ರಲ್ಲಿ ರಿಲೀಸ್ ಆದಂತಹ ದ ಸೋರ್ಸರಿಸ್ ಅಪರೆಂಟಿಸ್ ಮೂವಿ ಬರುತ್ತಿದ್ದು, ಈ ಮೂವಿಯು ಫ್ಯಾಂಟಸಿ ಮತ್ತು ಲಾಜಿಕಲ್ ವಿಷಯಗಳ ಮೇಲೆ ಬರುತ್ತಿದ್ದು, ಈ ಮೂವಿ ಸ್ಟೋರಿಯಲ್ಲಿ ನಿಮಗೆ ಒಬ್ಬ ಒಳ್ಳೆಯ ಜಾದೂಗಾರ ಮತ್ತು ಕೆಟ್ಟ ಜಾದೂಗಾರ ನೋಡಲು ಸಿಗ್ತಾರೆ. ಕೆಟ್ಟ ಜಾದೂಗಾರ ಭೂಮಿಯನ್ನು ನಾಶ ಮಾಡಲು ನೋಡ್ತಿರ್ತಾನೆ, ಆದರೆ ಒಳ್ಳೆಯ ಜಾದೂಗಾರ ಅವರನ್ನು ತಡೆಯಲು ಪ್ರಯತ್ನಿಸ್ತಾ ಇರ್ತಾನೆ. ಆದರೆ ಅವನ ಹತ್ರ ಅಷ್ಟು ಶಕ್ತಿಗಳು ಇರೋದಿಲ್ಲ. ಮೂವಿ ಹೀರೋ ಆ ಕೆಟ್ಟ ಜಾದೂಗಾರನನ್ನು ಸಾಯಿಸ್ತಾನ, ಭೂಮಿನ ಬಚಾವ್ ಮಾಡ್ತಾನ ಅಂತ ಮೂವಿಯಲ್ಲೇ ನೋಡಬೇಕು. ಟಾಪ್ 5ನಲ್ಲಿ 2017ರಲ್ಲಿ ರಿಲೀಸ್ ಆದಂತಹ ಕಾಂಗ್ ಸ್ಕೂಲ್ ಐಸ್ಲ್ಯಾಂಡ್ ಮೂವಿ ಬರುತ್ತಿದ್ದು, ಮೂವಿ ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಮೇಲೆ ಬರುತ್ತಿದ್ದು, ಮೂವಿಯಲ್ಲಿ ಒಂದು ಐಸ್ಲ್ಯಾಂಡ್ ತೋರಿಸ್ತಾರೆ. ಅದು ಜಗತ್ತಿನ ಯಾವುದೇ ಮ್ಯಾಪ್ನಲ್ಲೂ ಇರೋದಿಲ್ಲ. ಸ್ವಲ್ಪ ಜನ ಐಸ್ಲ್ಯಾಂಡನ್ನು ಹುಡುಕ್ತಾರೆ, ಆದರೆ ಅವರಿಗೆ ಅಲ್ಲಿ ದೊಡ್ಡ ಗೋರಿಲ್ಲಾ ನೋಡಿ ಹೆದರಿಕೆಯಾಗಿ ಓಡೋಗ್ತಾರೆ ಮತ್ತು ಅಲ್ಲಿ ಇರುವ ವಿಚಿತ್ರ ಪ್ರಾಣಿಗಳಿಂದ ಅಲ್ಲಿರುವ ಸಾಕಷ್ಟು ಜನರು ಸತ್ತೋಗ್ತಾರೆ. ಈ ಮೂವಿ ತುಂಬ ಅಡ್ವೆಂಚರ್ ಆಗಿದೆ. ಈ ವ್ಯಕ್ತಿಗಳು ಆ ಐಸ್ಲ್ಯಾಂಡಿಂದ ಹೊರಗೆ ಬರ್ತಾರಾ ಇಲ್ವಾ ಅಂತ ಮೂವಿಯಲ್ಲೇ ನೋಡಬೇಕು. ಮೂವಿ ತುಂಬ ಅಡ್ವೆಂಚರ್ ಆ್ಯಕ್ಷನ್ ಫಿಲ್ಮ್ ಆಗಿದ್ದು ನಿಮಗೆ ತುಂಬ ಇಷ್ಟ ಆಗುತ್ತದೆ. ಟಾಪ್ 4ನಲ್ಲಿ 2016ರಲ್ಲಿ ರಿಲೀಸ್ ಆದಂತಹ ದ ಲೆಜೆಂಡ್ ಆಫ್ ಟಾರ್ಜನ್ ಮೂವಿ ಬರುತ್ತಿದ್ದು, ಮೂವಿ ತುಂಬ ಚೆನ್ನಾಗಿದ್ದು ಮೂವಿಯಲ್ಲಿ ತುಂಬ ಅಡ್ವೆಂಚರನ್ನು ನೋಡಬಹುದಾಗಿದೆ. IMDbಯಲ್ಲಿ 6.2 ರೇಟಿಂಗ್ ಹೊಂದಿದೆ. ಈ ಮೂವಿ ಸ್ಟೋರಿ ಒಳಗೆ ಹೋದರೆ ಗೊರಿಲ್ಲಾಗಳ ಸ್ಟೋರಿ ಇದ್ದು ಒಳ್ಳೆಯ ಆ್ಯಕ್ಷನ್ ಮೂವಿ ಇದಾಗಿದೆ. ಟಾಪ್ 3ನಲ್ಲಿ 2017ರಲ್ಲಿ ರಿಲೀಸ್ ಆದಂತಹ ಗೋಸ್ಟ್ ಇನ್ ದಿ ಶೆಲ್ ಮೂವಿ ಬರುತ್ತಿದ್ದು, ಮೂವಿಯು ಸೈಂಟಿಫಿಕ್ ಆ್ಯಕ್ಷನ್ ಮೇಲೆ ಆಧಾರಿತವಾಗಿದ್ದು, ಮೂವಿ ಸ್ಟೋರಿ ನೋಡೋದಾದರೆ ಒಬ್ಬಳು ಹುಡುಗಿ ನೋಡಲು ಸಿಗ್ತಾಳೆ. ಅವಳ ಆಕ್ಸಿಡೆಂಟ್ ಆಗಿಬಿಡುತ್ತದೆ. ನಂತರ ಅವಳಿಗೆ ಎಲ್ಲ ಹಾರ್ಡ್ವೇರ್ ಪಾರ್ಟ್ಗಳನ್ನು ಹಾಕುತ್ತಾರೆ. ನಂತರ ಅವಳು ಇನ್ವಿಸಿಬಲ್ ಕೂಡ ಆಗ್ತಾಳೆ. ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ತುಂಬ ಆ್ಯಕ್ಷನನ್ನು ಈ ಮೂವಿಯಲ್ಲಿ ನೋಡಬಹುದಾಗಿದೆ. ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಮೂವಿ ಇದಾಗಿದ್ದು ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಟಾಪ್ 2ನಲ್ಲಿ 2011ರಲ್ಲಿ ರಿಲೀಸ್ ಆದಂತಹ ಪೈರೇಟ್ಸ್ ಆಫ್ ದಿ ಕೆರೆಬಿಯನ್ ಮೂವಿ ಬರುತ್ತಿದ್ದು, ಮೂವಿಯ ಒಂದು ಬೆಸ್ಟ್ ಕಾಮಿಡಿ ಆ್ಯಕ್ಷನ್ ಅಡ್ವೆಂಚರ್ ಮೇಲೆ ಆಧಾರಿತವಾಗಿದೆ. ಮೂವಿಯ ಸ್ಟೋರಿ ಒಳಗೆ ಹೋದರೆ ಒಂದಿಷ್ಟು ಕ್ಯಾಪ್ಟನ್ಸ್ ಅವರ ಶಿಪ್ಗಳನ್ನು ತಗೊಂಡು ಅಮೃತವನ್ನು ಹುಡುಕಲು ಹೋಗ್ತಾರೆ. ಈ ಮೂವಿಯಲ್ಲಿ ಜಲಮಾನವರನ್ನು ನೋಡಲು ಸಿಗ್ತಾರೆ, ಆದರೆ ಒಂದು ಮರ್ಮೇಡ್ ಶಿಪ್ನ ಒಳಗಡೆ ಬಂದು ಬಿಡ್ತಾಳೆ. ನಂತರ ಏನಾಗುತ್ತೆ ಅಂತ ಮೂವಿಯನ್ನೇ ನೋಡಬೇಕು. ಈ ಮೂವಿ ತುಂಬ ಸೂಪರ್ ಆಗಿದ್ದು ಇದರ ನೆಕ್ಸ್ಟ್ ಪಾರ್ಟ್ಗಳನ್ನು ನೋಡ್ತೀರಾ. ಒಂದೊಳ್ಳೆ ಅಡ್ವೆಂಚರ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ತಪ್ಪದೆ ನೋಡಿ. ಟಾಪ್ 1ನಲ್ಲಿ 2017ರಲ್ಲಿ ಬಂದಂತಹ ಜುಮಾಂಜಿ ಬರುತ್ತಿದ್ದು,
ಮೂವಿಯ ಸ್ಟೋರಿಯಲ್ಲಿ 2 ಹುಡುಗರು ಮತ್ತು 2 ಹುಡುಗಿಯರಿಗೆ ಸ್ಕೂಲ್ನಲ್ಲಿ ಪನಿಷ್ಮೆಂಟ್ ಸಿಗುತ್ತದೆ. ಸ್ಕೂಲನ್ನು ಕ್ಲೀನ್ ಮಾಡಲು ಆರ್ಡರ್ ಮಾಡ್ತಾರೆ. ಅವರು ಸ್ಟೋರ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ವಿಡಿಯೋ ಗೇಮ್ ಸಿಗುತ್ತದೆ. ಅದನ್ನು ಇವರು ಆಡಲು ಸ್ಟಾರ್ಟ್ ಮಾಡ್ತಾರೆ. ತಕ್ಷಣ ಅವರು ಆ ಗೇಮ್ ಒಳಗೆ ಹೋಗಿಬಿಡ್ತಾರೆ. ಅದರ ಒಳಗೆ ಹೋದ ನಂತರ ಅವರಿಗೆ ಏನಾಗುತ್ತದೆ ಅಂತ ಮೂವಿಯಲ್ಲೇ ನೋಡಬೇಕಾಗುತ್ತದೆ. ವಿಡಿಯೋ ಗೇಮನ್ನು ಆಡಿ ಇವರು ಗೆಲ್ತಾರ, ಸೋಲ್ತಾರ ಅಥವಾ ಅಲ್ಲೇ ಸಾಯ್ತಾರ ಅಂತ ಈ ಮೂವಿ ನೋಡಿ ತಿಳ್ಕೊಬೇಕಾಗುತ್ತದೆ. ಮೂವಿಯು ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಅನ್ನು ಹೊಂದಿದ್ದು ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ನೋಡಲು ಸಿಗುತ್ತದೆ.